ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳಿರಯ್ಯ ತಿಳಿಸಿದರು. ಮದ್ದೂರು ಪಟ್ಟಣದ ಶಿವಪುರದಲ್ಲಿ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರಿಗೆ ಅರ್ಪಿಸಿದ್ರು. ಹೀಗಾಗಿ ಅವರ ಜನ್ಮ ದಿನಾಚರಣೆಯನ್ನೇ ಶಿಕ್ಷಕರ ದಿನಾಚರಣೆಯನ್ನಾಗಿ ದೇಶಾದ್ಯಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ ಎಂದರು. ಶಿಕ್ಷಕರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳನ್ನು ಅನುಸರಿಸಬೇಕು. ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆಯನ್ನ ಮಾಡುವುದರ ಮೂಲಕ ಅವರಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ಮೂಲಕ ಅವರನ್ನು ಉತ್ತಮ ಪ್ರಜೆಯನ್ನಾಗಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದರು. ಪ್ರಾರಂಭದ ದಿನಗಳಲ್ಲಿ ಏನು ನಮಗೆ ಸ್ವಾತಂತ್ರ್ಯ ಸಿಕ್ತೋ ಪ್ರಾರಂಭದ ದಿನಗಳಲ್ಲೇ ಉಪರಾಷ್ಟ್ರಪತಿಗಳ ಆಗೋದ್ರ ಮುಖಾಂತರ ಶಿಕ್ಷಕರ ಗತ್ತು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿಕೊಂಡಿದ್ದಾರೆ. ಶಿಕ್ಷಕರು ಅಂತಂದ್ರೆ ಎಲ್ಲಿ ನಾಗರಿಕತೆ ಉಗಮವಾಗಿದೆ ಅಲ್ಲಿಂದ ಪ್ರಾರಂಭವಾಗಿ ಮಹಾನ್ ಕಾವ್ಯಗಳನ್ನ ರಚನೆ ಮಾಡೋದ್ರ ಮುಖಾಂತರ ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶಿಕ್ಷಕರು ಮತ್ತು ವಕೀಲರ ಪಾತ್ರ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡಿರೋದ್ರಿಂದ ಸ್ವಾತಂತ್ರ್ಯ ನಮಗೆ ಬಹಳ ಬೇಗ ಸಿಗಕ್ಕೆ ಮುಖ್ಯ ಕಾರಣ. ಸ್ವಾತಂತ್ರ್ಯದ ನಂತರ ಕರ್ನಾಟಕದ ಏಕೀಕರಣದಲ್ಲಾಗಿರ್ಬೋದು, ತದನಂತರದ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಶಿಕ್ಷಕರ ಪಾತ್ರ ಮಹತ್ವವಾದದ್ದು. ಇತಿಹಾಸ ಸೃಷ್ಟಿಕರ್ತ ಶಿಕ್ಷಕ, ಭವಿಷ್ಯದ ಸೃಷ್ಟಿಕರ್ತ ಶಿಕ್ಷಕ. ಅದರಿಂದ ಶಿಕ್ಷಕರ ಬಗ್ಗೆ ಎಷ್ಟು ಹೇಳೋದು ಕೂಡ ಸಾಕಷ್ಟು ವಿಚಾರಗಳು ತಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಆಧುನಿಕ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು. ಪ್ರಪಂಚ ಬಹಳಷ್ಟು ಚಿಕ್ಕದಾಗಿದೆ. ನಮ್ಮೆಲ್ಲರೂ ಕೂಡ ಕೈಲಿ ಇಟ್ಕೊಂಡಿದ್ದೀವಿ ಮೊಬೈಲ್ನ. ಅದು ಕೂಡ ಸ್ವಲ್ಪ ದಿನ ಬಳಕೆ ಮಾಡಾದ ತದನಂತರ ಅಪ್ಡೇಟ್ ಕೇಳ್ತದೆ. ಅದರಿಂದ ಶಿಕ್ಷಕರು ಅಪ್ಡೇಟ್ ಆಗಬೇಕು. ಉತ್ತಮವಾದ ಗುಣಮಟ್ಟದ ಉತ್ಕೃಷ್ಟವಾದ ಶಿಕ್ಷಣವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನೀಡಬೇಕು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ತಾಲೂಕಿನ ಹಲವು ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕಿ ರಾಜೇಶ್ವರಿ ಮಂಗಳಮ್ಮ, ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಅನಂತೇಗೌಡ, ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ದೇವರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ದೇವರಾಜು, ಕಾರ್ಯದರ್ಶಿ ರವಿಚಂದ್ರ, ಖಾಸಗಿ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಗ್ರಂಥಾಲಯಗಳು ಹಾಗೂ ಉತ್ತಮ ಆರೋಗ್ಯ ಎರಡೂ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ತಿಳಿಸಿದರು. ಮದ್ದೂರು ಪಟ್ಟಣದ ಮದ್ದೂರು ಟೌನ್ ಕ್ಲಬ್ ಆವರಣದಲ್ಲಿ ಗುರುವಾರ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಮತ್ತು ಶ್ರೀ ಬಿಜಿಎಸ್ ಗ್ರಂಥಾಲಯ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಹೆಚ್ಚು ಮಗ್ನರಾಗಿ ಪುಸ್ತಕಗಳನ್ನು ಓದುವ ಅಭಿರುಚಿ ಕಡಿಮೆಯಾಗ್ತಾ ಇರೋದು ಬೇಸರದ ಸಂಗತಿ ಅಂತ ಕಳವಳ ವ್ಯಕ್ತಪಡಿಸಿದ ಅವರು, ಉತ್ತಮ ಪುಸ್ತಕಗಳಿಂದ ಓದುವುದರಿಂದ ಜ್ಞಾನ ವೃದ್ಧಿಸೋದರ ಜೊತೆಗೆ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಹಾಗೂ ನೆಮ್ಮದಿ ಸಿಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಒಂದು ಕೌತುಕ ಆಗಿದೆ. ಯಾಕೆಂತಂದ್ರೆ ಇವತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಬಂದಿದೆ, ಮತ್ತೆ ಮೊಬೈಲ್ಗಳು ಬಂದಿದೆ, ಕೈಯಲ್ಲೇ ಪ್ರಪಂಚ ನೋಡುವಂಥ ಒಂದು ನವನಾಗರಿಕತೆ ಒಂದು ವಿಜ್ಞಾನಕ್ಕೆ ನಾವು ಬಂದ್ಬಿಟ್ಟಿದ್ವಿ. ಹೀಗಾಗಿ ನಾವು ಪುಸ್ತಕವನ್ನು ತೆಗೆದು ಓದುವಂಥದ್ದನ್ನು ನಾವು ಮತ್ತೆ ಅಭ್ಯಾಸ ಮಾಡ್ಕೋಬೇಕು. ನಾವು ಬರೀ ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ವಿಡಿಯೋ ಮತ್ತು ಈ ಟಿ ವಿ, ಈ ಮೊಬೈಲ್ಗಳಲ್ಲೇ ನಾವು ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಹೃದಯ, ನಮ್ಮ BP, ನಮ್ಮ ಶುಗರು ಯಾವುದೂ ಹಿಡಿತದಲ್ಲಿ ಇರಲ್ಲ. ಆದರೆ ನೀವು ಪುಸ್ತಕವನ್ನು ತೆರೆದು ನೋಡಿದಾಗ, ಅದು ಓದಿದಾಗ, ಪುಸ್ತಕವನ್ನು ಕೈಗೆ ಎತ್ಕೊಳ್ಳೋವರೆಗೂ ಒಂಥರ ಇರುತ್ತೆ. ನೀವಲ್ಲಿ ಒಂದೆರಡು ಪುಟವನ್ನು ತಿರುವು ಹಾಕಿದ ತಕ್ಷಣವೇ ನಿಮ್ಮನ್ನು ಅದು ಒಂದು ಪ್ರಪಂಚಕ್ಕೆ ತಗೊಂಡು ಹೋಗುತ್ತೆ. ಯಾವುದೋ ಒಂದು ಶೂನ್ಯ ಪ್ರಪಂಚ ಅಥವಾ ಒಂದು ಜ್ಞಾನ ಪ್ರಪಂಚಕ್ಕೆ ಅದನ್ನು
ತೆಗೆದುಕೊಂಡು ಹೋಗುತ್ತೆ. ಆರೋಗ್ಯ ಶಿಬಿರದಲ್ಲಿ ಬಿಪಿ, ಶುಗರ್, ಎಸಿಜಿ ಹಾಗೂ ಅವಶ್ಯಕತೆ ಇದ್ದವರಿಗೆ ಎಕೋ, ಕಣ್ಣಿನ ದೋಷ, ಮೂಳೆ ಸಮಸ್ಯೆ ಹಾಗೂ ಸ್ತ್ರೀರೋಗ ತಜ್ಞರಿಂದ ಉಚಿತ ತಪಾಸಣೆ ಮತ್ತು ಮಾರ್ಗದರ್ಶನದ ಜೊತೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಉಚಿತವಾಗಿ ಔಷಧಿ ವಿತರಣೆ ಮಾಡಲಾಯಿತು. ಸುಯೋಗ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ಎಸ್ಪಿ ಯೋಗಣ್ಣ, ಮುಖ್ಯ ಗ್ರಂಥಾಲಯಾಧಿಕಾರಿಗಳಾದ ಕೃಷ್ಣಮೂರ್ತಿ, ಟಿಎಂ ವಜ್ರಮುನಿ, ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಕಾವ್ಯಶ್ರೀ, ಡಾಕ್ಟರ್ ಸುಮಂತ್, ಮದ್ದೂರು ಟೌನ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಬಿ ಕೃಷ್ಣ, ಗೌರವಾಧ್ಯಕ್ಷ ಚೆನ್ನಯ್ಯ, ಕಾರ್ಯದರ್ಶಿ ಎ ದೊರೆಸ್ವಾಮಿ, ಕಾರ್ಯಕಾರಿ ಮಂಡಳಿ ಸದಸ್ಯರಾದ ವೈರಮುಡಿ, ಕೆಟಿ ರಾಮಸ್ವಾಮಿ, ಎ ರಾಮಚಂದ್ರು, ಎಂಜಿ ಶ್ರೀಕಂಠಯ್ಯ, ಪುಟ್ಟೇಗೌಡ, ಲಿಂಗೇಗೌಡ, ಸದಸ್ಯರಾದ ಎಂಕೆ ಪ್ರಭು, ಸತೀಶ್, ರಮೇಶ್, ಅಮರ್ ದೇವರಾಜು, ಎಸ್ ಚಂದ್ರ, ಜಯಶಂಕರ್, ಸತೀಶ್, ಉಮೇಶ್ ಇದ್ದರು. ಮದ್ದೂರು ಪಟ್ಟಣದ ಮದ್ದೂರು ಟೌನ್ನಲ್ಲಿ ನಡೆದಂತಹ ಸಭೆಯಲ್ಲಿ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಮಾತನಾಡಿದರು. ಎಂಜಿ ಶ್ರೀಕಂಠಯ್ಯ, ಪ್ರಭು, ರಮೇಶ್, ಚಂದ್ರು, ಶಿವಣ್ಣ, ಜಯಶಂಕರ್, ಸತೀಶ್, ಉಮೇಶ್ ಹಾಜರಿದ್ದರು. ಮುಡಾದ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬೇರೊಬ್ಬರ ಜಮೀನನ್ನ ನಿವೇಶನಗಳನ್ನಾಗಿ ಪರಿವರ್ತಿಸಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ 118ರಲ್ಲಿ 5.14 ಎಕರೆ ಜಮೀನು ವಿಚಾರದಲ್ಲಿ ವಂಚನೆ ಅಂತ ಆರೋಪ ಕೇಳಿಬಂದಿದೆ. ಎಂಬಿ ಪೊನ್ನಪ್ಪ ಎಂಬುವವರ ಜೊತೆ ಮುಡ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಶಾಮೀಲಾಗಿ ವಂಚನೆ ಮಾಡಿ ಬಿಎಂ ಸುಬ್ರಹ್ಮಣ್ಯ ಎಂಬುವವರಿಗೆ ಸೇರಿದ್ದ ಜಮೀನು ಬಿಎಂ ಸುಬ್ರಹ್ಮಣ್ಯ ಹಾಗೂ ದೇವಕಿ ದಂಪತಿ ಮತ್ತು ಪುತ್ರ ವಿಕಿ ಎಂಬುವವರಿಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಸಂಬಂಧ ಸುಬ್ರಹ್ಮಣ್ಯ ಪರ ಉದ್ಯಮಿ ಮಂಜುನಾಥ್ ಎಸ್ ಗೌಡ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸುಬ್ರಹ್ಮಣ್ಯ ಅವರ ಬಾಮೈದನಾಗಿರುವಂತಹ ಪೊನ್ನಪ್ಪ ಸುಬ್ರಹ್ಮಣ್ಯ ದಂಪತಿ ಹಲವು ವರ್ಷಗಳ ಕಾಲ ವಿದೇಶದಲ್ಲಿ ನೆಲೆಸಿದ್ರು. ಆ ಸಂದರ್ಭದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿರುವ ಪೊನ್ನಪ್ಪ ಇದರಲ್ಲಿ ಮುಡಾದ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಶಾಮೀಲಾಗಿದ್ದಾರೆಂದು ದೂರಿದ ವಕೀಲ, ಸುಬ್ರಹ್ಮಣ್ಯ ಅವರಿಗೆ ಸೇರಿದ ಜಮೀನನ್ನ ನಿವೇಶನಗಳನ್ನಾಗಿ ಪರಿವರ್ತಿಸಲಾಗಿದೆ. 8 ಮಂದಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ. ಯಾರಿಗೆ ಹಂಚಿಕೆ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಕೊಡ್ತಾ ಇಲ್ಲ. ಮುಡಾ ಹಗರಣದ ತನಿಖೆ ನಡೀತಾ ಇದೆ, ಹಾಗಾಗಿ ಯಾವುದೇ ಮಾಹಿತಿ ಕೊಡೋದಿಲ್ಲ ಎಂದರು. 75ರಲ್ಲಿ ಅವರು ಸೆಟ್ಲ್ ಆದ್ಮೇಲೆ ಏನಾಗುತ್ತೆ, ಕ್ರಮೇಣ 86ರಲ್ಲಿ ದೇವಕಿ ಸುಬ್ರಹ್ಮಣ್ಯ ಅವರ ಅಣ್ಣ, ಸ್ವಂತ ಅಣ್ಣ ಪೊನ್ನಪ್ಪ ಅಂತ, ಒಡ ಹುಟ್ಟಿದ ಅಣ್ಣ ಪೊನ್ನಪ್ಪ ಅಂತ, ಅವರು 86ರಲ್ಲಿ ಏನು ಮಾಡ್ತಾರೆ, ಇಲ್ಲಿ ಬಸವನಹಳ್ಳಿ ಸರ್ವೆ ಒಂದು ಜಮೀನಿದೆ ಅಂತ ಹೇಳ್ತಾರೆ ಪರ್ಚೇಸ್ಗೆ. 5 ಎಕರೆ 14 ಗುಂಟೆ, ಸರ್ವೆ ನಂಬರ್ 118, ಬಸವನಹಳ್ಳಿ ಸರ್ವೆ ನಂಬರು 118, 5 ಎಕರೆ 14 ಗುಂಟೆ ಒಂದು ಜಮೀನು ಮಾರಾಟಕ್ಕಿದೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಅವರ ರೆಫರೆನ್ಸಲ್ಲೇ, ಪೊನ್ನಪ್ಪ ಅವರ ರೆಫರೆನ್ಸ್ ಮೇಲೆ ಇವರು 86ರಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ಪರ್ಚೇಸ್ ಆದಮೇಲೆ ಕ್ರಮೇಣ ಅವ್ರೇನು ಮಾಡ್ತಾರೆ, ಮತ್ತೆ ಗಲ್ಫಿಗೆ ಸೆಟ್ಲ್ ಆಗ್ತಾರೆ. ಮಕ್ಕಳು ಮತ್ತು ಇವರು ಇಬ್ಬರು ಗಂಡು ಮಕ್ಳು ಇರ್ತಾರೆ, ಮತ್ತು ಇವರು ಗಲ್ಫಲ್ಲೇ ಸೆಟ್ಲ್ ಆಗಿರ್ತಾರೆ. ಅದಾದಮೇಲೆ ಏನಾಗುತ್ತೆ, ಪೊನ್ನಪ್ಪ ಅವರೇ ಕಂಪ್ಲೀಟ್ ಅದನ್ನು ನೋಡ್ಕೋತಾ ಇರ್ತಾರೆ. ಸ್ವಂತ ಅಣ್ಣ ಅಂತ ಇವ್ರು ಏನು ಮಾಡಿರ್ತಾರೆ, ಅವ್ರಿಗೆ ನೋಡ್ಕೋತಾರೆ ಅಣ್ಣ ಅಂತ ಬಿಟ್ಟಿರ್ತಾರೆ. ಅವ್ರಿಗೆ ಮದುವೆ ಆಗಿರಲ್ಲ, ಏನಿರಲ್ಲ, ಮಕ್ಕಳಿಲ್ಲ. ಪೊನ್ನಪ್ಪ ಇವಾಗಲೂ ಕೂಡ ಅವ್ರ ಮದುವೆಗಿದ್ವಿ ಏನಾಗಿಲ್ಲ. ಸೊ ಅವತ್ತಿನ ಡೇ ಇವರು ನೋಡ್ಲಿಕ್ಕೆ ಬಿಟ್ಟಿರ್ತಾರೆ. ಸೊ 91ನಲ್ಲಿ ಸರ್ ಇದೇನಾಗುತ್ತೆ, 4-1 ಆಗುತ್ತೆ. ಇವ್ರ ಗಮನಕ್ಕೆ ಬರಲ್ಲ, ಯಾಕಂದರೆ ಇವರು ಗಲ್ಫಲ್ಲಿ ಇರ್ತಾರೆ, ಇವ್ರ ಗಮನಕ್ಕೆ ಬಂದಿರಲ್ಲ. ಪೊನ್ನಪ್ಪ ಏನು ಮಾಡ್ತಾರೆ, 93ಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ GPA ಮಾಡ್ಕೋತಾರೆ ಸರ್. ಆ ಕಾಪಿಯಲ್ಲಿ ಲಾಸ್ಟಲ್ಲಿದೆ ನಿಮ್ಮ ಹತ್ರ, ನಿಮಗೆ ಕೊಟ್ಟಿರೋದ್ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ GPA ಮಾಡ್ಕೋತಾರೆ 93ಯಲ್ಲಿ ಫೇಕ್ GPA ಮಾಡಿಕೊಂಡು 94ರಲ್ಲಿ ಸರ್ ಪೊನ್ನಪ್ಪ ಸ್ವಂತ ಅಣ್ಣನೇ, ಇವ್ರಿಗೆ ಸ್ವಂತ ಅಣ್ಣನೇ GPA ಮಾಡ್ಕೊಂಡಿದ್ದಾರೆ. 93ಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ GPA ಮಾಡ್ಕೊಂಡಿದ್ದಾರೆ, ಅಂದರೆ ಫೇಕ್, ಇವ್ರದ್ದು ಸಿಗ್ನೇಚರ್ ಅಲ್ಲ ಅದು. ಮಾಡಿಕೊಂಡು 94ರಲ್ಲಿ ಮೂಡ ವಿರುದ್ಧ ಒಂದು ಕೇಸ್ ಹಾಕ್ಕೊತಾರೆ ಸರ್. GPA ಅವ್ರು ಏನು ಮಾಡ್ಕೊಂಡಿರ್ತಾರೆ, ಅನ್ರಿಜಿಸ್ಟರ್ಡ್ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ. ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು, ಕೊಟ್ಟಿದ್ದಾರೆ ಅಂದರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು, ಅಥವಾ ಮೂಡದಿಂದ ಗ್ರ್ಯಾಂಟ್ಸ್ ಅಮೌಂಟ್ ತೊಗೊಳೋದಿರ್ಬೋದು, ಅಥವಾ ಸೈಟ್ ಅಲರ್ಟ್ ಆದರೆ ಎಲ್ಲ ಅವ್ರು ತೊಗೋಬೋದು ಅನ್ನೋ ಥರ ಅವರು GPA ಮಾಡ್ಕೊಂಡಿರ್ತಾರೆ 93ಯಲ್ಲಿ. ಅದಾದಮೇಲೆ 94ರಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿ ಸರ್ ಇದು ಪ್ರಾಥಮಿಕ ಅಧಿಸೂಚನೆ ಸರ್ ಮೂಡಂದೆ ಸರ್ 94ರಲ್ಲಿ ಏನು ಮಾಡ್ತಾರೆ, ಅವ್ರು ಒಂದು ಕೇಸ್ ಮಾಡ್ಕೊತಾರೆ ಸರ್, ಮೂಡ ವಿರುದ್ಧ ಒಂದು ಕೇಸ್ ಮಾಡ್ಕೋತಾರೆ. ಅಲ್ಲಿ ರೆಪ್ರೆಸೆಂಟೆಡ್ ಬೈ ಹರ್ GPA ಹೋಲ್ಡರ್ MB ಪೊನ್ನಪ್ಪ ಅಂತಲೇ ಇದೆ. ಮಾಡಿಕೊಂಡು ಏನು ನೋಟಿಸ್ ಬಂದಿದೆ ಅದನ್ನು ವಾಪಸ್ ತೊಗೋಬೇಕು, ಕ್ವಾಶ್ ಮಾಡಬೇಕು ಅಂತ ಹಾಕೋತಾರೆ. ಮತ್ತು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಅವರೇನೆ 94ರಲ್ಲಿ. ಮಾಡ್ಕೊಂಡು ಮತ್ತೆ ಏನು ಮಾಡ್ತಾರೆ, 96ಲ್ಲಿ ಒಂದು ರಿಜಿಸ್ಟರ್ಡ್ GPA ಅಂತ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಅವರೇನೆ 96ಲ್ಲಿ. ಇವರೆಲ್ಲ ಗಲ್ಫಲ್ಲಿರೋ ಟೈಮಲ್ಲಿ 96ಲ್ಲಿ ಅದು ಬ್ಯಾಂಗ್ಳೂರ್
ಬ್ಯಾಂಗ್ಳೂರಲ್ಲಿ ಗಾಂಧಿನಗರದಲ್ಲಿರೋಂಥ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇವ್ರ ಆಬ್ಸೆನ್ಸಲ್ಲಿ ಏನು ಮಾಡ್ತಾರೆ, ಒಂದು ರಿಜಿಸ್ಟರ್ GPAನ ಕ್ರಿಯೇಟ್ ಮಾಡ್ಕೋತಾರೆ ಸರ್. ಅದರಲ್ಲಿ ಏನೆಲ್ಲ ಕ್ಲಾಸ್ಗಳು ಸೇರಿಸ್ಕೋಬೋದು, ಅವರು ಹಣ ತೊಗೊಳಕ್ಕಿರ್ಬೋದು, ಜಾಗ ತೊಗೊಳಕ್ಕಿರ್ಬೋದು, ಏನೆಲ್ಲ ಕ್ಲಾಸಸ್ ಸೇರಿಸ್ಕೋತಾರೆ. ಈವನ್ ಸಿಗ್ನೇಚರು ಮತ್ತು ತಂಬು ಕೂಡ ಮೇಡಮ್ದಾಗಿರಲ್ಲ, ಅದು ಕೂಡ ಫೇಕ್ ಇರುತ್ತೆ ಸರ್. ಸಮಸ್ಯೆ ಏನಾಗಿದೆ ನೋಡಿ, 2022ರಲ್ಲೂ CM ಅವರು ಯಾರಿದ್ರು CM ಅವ್ರಿಗೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡಿ ಇವ್ರಿಗೆ ಫೇಕ್ ಆಗಿದೆ, ಇವ್ರಿಗೆ ₹1 ಬಂದಿಲ್ಲ ಜಾಗದಿಂದ ಅಂತ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಆಗಿದೆ. ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ. ಅದಾದಮೇಲೆ 23ರಲ್ಲಿ ಇವರೇ ಖುದ್ದು ಹೋಗಿ ಅವತ್ತಿನ ಆಯುಕ್ತರು ಯಾರಿದ್ರು ದಿನೇಶ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರ್ವೆ ನಂಬರ್ ಕೊಟ್ಬಿಟ್ಟು ನಮ್ಗೆ ಏನೂ ಬಂದಿಲ್ಲ, ಇದು ಫೇಕ್ ಆಗಿದೆ ಅಂತ RTIಯಿಂದ ಕೊಟ್ಟಿರೋದು, CM ರಿಪ್ಲೈ ಬಂದಿರೋದು, ಏನೆಲ್ಲ ಆಗಿದೆ ಆ ಮಾಹಿತಿ ಕೊಟ್ಟಾಗ ಅವರು ಇವ್ರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ, ಮೀಟಿಂಗ್ ಆಗಬೇಕು, ನಿಮಗೆ ಪರಿಹಾರ ಏನು ಕೊಡಬೇಕು ಕೊಡೋಣ ಹೋಗಿ ಅಂತ ಇವ್ರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ. ಇವರು ಉಡುಪಿ ಹೋದ್ಮೇಲೆ ಏನು ಮಾಡಿದ್ದಾರೆ, ತರಾತುರಿಯಲ್ಲಿ 91ರಲ್ಲಿ 4-1 ಆಗಿರೋದನ್ನು 2023ರಲ್ಲಿ ಜೂನ್ ಜುಲೈಯಲ್ಲಿ ರಾತ್ರಿ 2 ದಿನದಲ್ಲಿ ರೋಡ್ ಹಾಕ್ತಾರೆ. ಅದನ್ನು ಅಲ್ಲಿವರೆಗೂ ಮರ ಕಿತ್ತಿರಲ್ಲ, ಏನೂ ಆಗಿರಲ್ಲ ಸರ್, ಆ ಜಾಗ ಹಂಗೆ ಇರುತ್ತೆ. 2023ರಲ್ಲಿ ತರಾತುರಿಯಲ್ಲಿ ಅದನ್ನು ಅವ್ರು ಏನು ಮಾಡ್ತಾರೆ, 2 ರಸ್ತೆ ಮಾಡ್ತಾರೆ. ರಸ್ತೆ ಮಾಡಿ 8 ಸೈಟನ್ನ ಅಲರ್ಟ್ ಮಾಡ್ತಾರೆ ಸರ್. 8 ಸೈಟನ್ನ ಅಲರ್ಟ್ ಮಾಡ್ತಾರೆ ದಿನೇಶ್ ಅವರು. ಯಾರಿಗೆ ಅಲರ್ಟ್ ಮಾಡ್ತಾರೆ ನಮಗೆ ಮಾಹಿತಿ ಸಿಕ್ಕಿಲ್ಲ, ಕೇಳಿದ್ರೆ ಅದು ಎನ್ಕ್ವೈರಿಲಿದೆ, ಅದು ನಾವು ಮಾಹಿತಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ. 8 ಸೈಟ್ ಅಲರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವ್ರ ಜಮೀನಲ್ಲಿ 118 ಬಸವನಹಳ್ಳಿ ಸರ್ವೆ ನಂಬರ್, ಕಸಬಾ ಹೋಬಳಿ ಬರುತ್ತೆ ಸರ್. ಇದು ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, 118 ಸರ್ವೆ ನಂಬರು. ತರಾತುರಿಲಿ 8 ಸೈಟ್ ಅಲರ್ಟ್ ಮಾಡ್ತಾರೆ, 5 ಎಕರೆ 14 ಗುಂಟೆಲಿ. ಅದಕ್ಕೆ ಒಂದು ವಿದ್ಯುತ್ ಕಂಬ ಇಲ್ಲ, ಯಾವುದೇ ಥರದ್ದು ಫೆಸಿಲಿಟೀಸ್ಗಳು ಕೊಟ್ಟಿಲ್ಲ. ತರಾತುರಿಲಿ 2 ರೋಡ್ ಹಾಕ್ಬಿಟ್ಟು ಅದನ್ನು ಅಲರ್ಟ್ ಮಾಡಿಬಿಡ್ತಾರೆ 8 ಸೈಟ್. ಈ ಸಂಬಂಧ ರಾಜ್ಯಪಾಲರು ಮೈಸೂರು ಜಿಲ್ಲಾಧಿಕಾರಿ, ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೇವಕಿ ಸುಬ್ರಹ್ಮಣ್ಯ ದೂರು ನೀಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾದ ಚಂದಗಾಲು ಶಂಕರ್ ವತಿಯಿಂದ ಶ್ರೀರಂಗಪಟ್ಟಣ ಮಹಿಳಾ ಪೌರ ಕಾರ್ಮಿಕರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನವನ್ನ ಅರ್ಪಿಸಲಾಗಿದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಶ್ರೀರಂಗಪಟ್ಟಣ ಪುರಸಭೆಯ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆಯೊಂದಿಗೆ ಬಾಗಿನವನ್ನು ನೀಡಿ ಗೌರವಿಸಲಾಯಿತು. ಚಂದಗಾಲು ಶಂಕರ್ ಮಾತನಾಡಿ, ಪೌರಕಾರ್ಮಿಕ ಮಹಿಳೆಯರು ತಮ್ಮ ಕುಟುಂಬದ ನಿರ್ವಹಣೆ ಜವಾಬ್ದಾರಿಯೊಂದಿಗೆ ಪಟ್ಟಣ ಜನರ ಆರೋಗ್ಯ ಸುರಕ್ಷತೆಗೆ ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ. ಇಂತಹ ಸಹೋದರಿಯರಿಗೆ ಬಾಗಿನ ನೀಡಿದ್ದು ಇದನ್ನು ಪ್ರತಿ ವರ್ಷ ಮುಂದುವರಿಸುವುದಾಗಿ ತಿಳಿಸಿದರು. ನಾವು ಬರೀ ನಾಡು ನುಡಿ ಗೆಲುವು ಹೋರಾಟ ಮಾಡಿಕೊಂಡು ಯಾವುದೋ ಪ್ರತಿಭಟನೆ ಮಾಡ್ಕೊಂಡು ಮಾತ್ರ ಇವ್ರು ಮಾಡ್ತಾರೆ ಅಂತ ಹೇಳಿ ನಮಗೆ ಹೇಳ್ತಾ ಇರ್ತಾರೆ. ಹಾಗೆ ನಾವು ಇದನ್ನು ಒಂದು ಹೊಸ ರೂಪಿರೋರಿಗೆ ಇದೇ ರೀತಿ ಬಾಗಿನನ್ನು ಪ್ರತಿ ವರ್ಷನೂ ಕೊಡ್ತೀವಿ ಅಂತ ಹೇಳ್ತಾ ಶ್ರೀರಂಗಪಟ್ಟಣ ಲಯನ್ ಅಧ್ಯಕ್ಷೆ ಸರಸ್ವತಿ ಮಾತನಾಡಿ, ಇಂತಹ ಮೌಲ್ಯಯುತ ಸೇವೆ ತಮ್ಮಲ್ಲಿ ಖುಷಿ ನೀಡಿದ್ದು ನಮಗಾಗಿ ದುಡಿಯುವ ಪೌರ ಕಾರ್ಮಿಕ ಮಹಿಳೆಯರ ಮನ ಮೊಗದಲ್ಲಿ ಸಂತಸ ಮೂಡಿರೋದು ಸಾರ್ಥಕ ತರಿಸಿದೆ ಎಂದರು. ಪೌರ ಮಹಿಳಾ ಕಾರ್ಮಿಕರಿಗೆ ಬಾಗ್ನ ಕೊಟ್ಟಿರೋದು ತುಂಬ ಸಂತೋಷವಾಗಿದೆ. ಅವ್ರಿಗೆ ಎಲ್ಲರ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹಾಗೆ ಸಿಬ್ಬಂದಿ ವರ್ಗದವ್ರಿಗೂ ಇಲ್ಲಿ ಅವ್ರಿಗೂ ತಕ್ಕ ಮಟ್ಟಿಗೆ ಒಂದು ಅರಿಶಿನ ಕುಂಕುಮ ಅಂತ ಕೊಟ್ಟಿದ್ದಾರೆ ರಕ್ಷಣಾ ವೇದಿಕೆಯಿಂದ. ಇದು ತುಂಬ ಸಂತೋಷದ ವಿಚಾರ. ಇದನ್ನು ಪ್ರತಿ ವರ್ಷ ಕೊಡ್ತೀನಿ ಅಂತ ನಮ್ಮ ಚಂದಗಾಲು ಶಂಕರ್ ಅವರು ಹೇಳಿದ್ದಾರೆ. ಪುರಸಭೆ ಪರಿಸರ ಎಂಜಿನಿಯರ್ ಸಹನಗೌಡ ಮಾತನಾಡಿ, ಪೌರಕಾರ್ಮಿಕ ಮಹಿಳೆಯರನ್ನ ಸಹೋದರಿಯ ಭಾವನೆಯಿಂದ ತಮ್ಮ ಮನೆ ಸದಸ್ಯರಂತೆ ಪರಿಗಣಿಸಿ ಅಭಿಮಾನದಿಂದ ನೀಡಿದ ಗೌರವ ಮಹತ್ವಪೂರ್ಣ. ನಮಗಾಗಿಯೂ ಮಿಡಿಯುವ ಮನಸ್ಸುಗಳು ಸಮಾಜದಲ್ಲಿ ನಮ್ಮೊಡನೆ ಜೊತೆಗೆ ಎನ್ನುವಂತಹ ಆಶಯ ಅವರಲ್ಲಿ ಭರವಸೆಯಿಂದ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸಿವೆ ಅಂತ ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕಿ ಚಂಪಾ, ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ರಾಜಶೇಖರ್, ಕಾರ್ಯದರ್ಶಿ ಲೋಕೇಶ್, ನೂತನ ಅರಕೆರೆ ಹೋಬಳಿ ಅಧ್ಯಕ್ಷ ಬಳ್ಳೆಕೆರೆ ರಾಜಣ್ಣ, ಮಹಿಳಾ ಘಟಕದ ಮಂಜುಳಾ, ಶಕುಂತಲಾ, ಗೀತಾ, ಸುನೈನಾ, ಫಾತಿಮಾ, ಪದ್ಮಾ, ಕಲಾವತಿ, ಸುಧಾ, ಸಾಧನಾ ಮುಂತಾದವರು ಹಾಜರಿದ್ದರು.
ಪಾಂಡವಪುರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸಲು ಬೈಕ್ ಸವಾರರು ಅನಧಿಕೃತವಾಗಿ ಬೈಕ್ಗಳನ್ನು ನಿಲ್ಲಿಸಿ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಂಡವಪುರ ಬಸ್ ನಿಲ್ದಾಣಕ್ಕೆ ಹೋಗುವ ಪ್ರವೇಶ ದ್ವಾರದಲ್ಲಿ ಅನಧಿಕೃತವಾಗಿ ಸಾರ್ವಜನಿಕರು ಎಲ್ಲೆಂದರಲ್ಲಿ ಸ್ಕೂಟರ್ಗಳನ್ನು ಪಾರ್ಕಿಂಗ್ ಮಾಡಿ ನಿಲ್ಲಿಸಿ ಹೋಗುತ್ತಿದ್ದಾರೆ. ಬಸ್ ನಿಲ್ದಾಣದ ಆವರಣದಲ್ಲಿಯೇ ಪಾರ್ಕಿಂಗ್ ಸ್ಥಳವಿದ್ದರೂ ಪಾರ್ಕಿಂಗ್ಗೆ ಹಣವನ್ನು ನೀಡಬೇಕಾಗುತ್ತೆ ಎಂದು ಎಲ್ಲೆಂದರಲ್ಲಿ ನಿಲ್ಲಿಸಿ ಹೋಗುತ್ತಿದ್ದಾರೆ. ಇದರಿಂದ ಪಾರ್ಕಿಂಗ್ನ ಟೆಂಡರ್ ಅನ್ನ ಮುಖಾಂತರ ಖರೀದಿ ಮಾಡಿರುವ ತಮ್ಮೇಗೌಡ ಅವರು ಮಾತನಾಡಿ, ತಿಂಗಳಿಗೆ 32,000 ರೂಪಾಯಿ ಬಾಡಿಗೆ ಕೊಡುತ್ತೇನೆ. ಅಂಗವಿಕಲರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಬೈಕ್ ಸವಾರರು ಬೈಕ್ಗಳನ್ನು ನಿಲ್ಲಿಸಿ ತೊಂದರೆ ಕೊಡುತ್ತಿದ್ದಾರೆ. ಅನಧಿಕೃತವಾಗಿ ನಿಲ್ಲಿಸಿದ ಬೈಕ್ಗಳು ಕಳ್ಳತನವಾದರೆ ಅದಕ್ಕೆ ಬೈಕ್ ಸವಾರರೇ ಹೊಣೆಯಾಗಿರುತ್ತಾರೆ. ಇದನ್ನ ಮನಗಂಡು ಕೆಎಸ್ಆರ್ಟಿಸಿ ಸಿಬ್ಬಂದಿ ಅಧಿಕಾರಿಗಳು ಶೀಘ್ರವೇ ಯಥೇಚ್ಛಗೊಂಡು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದರು. 5 ನಿಮಿಷ ನಿಲ್ಲಿಸ್ತೀವಿ ಅಂತ ಹೋಗಿರ್ತಾರೆ, ಮತ್ತೆ ಯಾರೋ ಅದ್ರ ಬಗ್ಗೆ ಗಮನ ಹರಿಸಲ್ಲ, ಪೊಲೀಸ್ ಇಲಾಖೆಯವರು ಗಮನ ಹರಿಸಲ್ಲ, ಯಾರೋ ಗಮನ ಹರಿಸಲ್ಲ. ಕಳ್ತನ ಆದರೂ ಕೂಡ ಅಲ್ಲೇ ನಿಲ್ಲಿಸೋಯ್ತಾರೆ. ಮತ್ತು ತಿಂಗಳಿಗೆ 30-32,000 ಬಾಡಿಗೆ ಕಟ್ತಾಯಿದ್ದೀವಿ ನಾವು. ಈಗ ಅಂಗವಿಕಲರು ಕೋಟಾದಡಿ ಟೆಂಡರ್ ತಗೊಂಡು ಮುಂದೊಂದು 2 ದಿವಸ ಬಾಡಿಗೆ ಕಟ್ಟಲಿಲ್ಲ ಅಂದರೂ ಬಡ್ಡಿ ಹಾಕ್ತಾರೆ KSRTCಯಿಂದ. KSRTC ಇಲಾಖೆಯವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಗ ಅಂಗವಿಕಲರಿಗೆ ತಿರುಗಾಡೋಕ್ಕೆ ಅಂದ್ಬಿಟ್ಟು ಕಂಬ ಹಾಕವ್ರೆ. ಅಲ್ಲಿ ಅಂಗವಿಕಲರು ತಿರುಗಾಡೋದೇ ಇಲ್ಲ. ಅಲ್ಲಿ ಆ ಕಂಬಗಳನ್ನ ಕಿತ್ತು ಗೇಟ್ ಹತ್ರಕ್ಕೆ ಕ್ಲೋಸ್ ಮಾಡಿದ್ರೆ ನಮಗೂ ಕೂಡ ಒಂದು 4 ಕಾಸು ಸಂಪಾದನೆ ಮಾಡ್ಬೋದು. ಇದು ಬರೀ ಹೊಡೆದು ಅದ್ಗಾಗ್ತಾಗೆ ಇದಕ್ಕೆ ವಸೂಲಿ ಮಾಡಿ ಬಾಡಿಗೆ ಕಟ್ಟುವಂಥ ಸ್ಥಿತಿ ಆಗೈತೆ ನಮ್ಮ ಸ್ಥಿತಿ. ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಪ್ರಯುಕ್ತ ಸಾರ್ವಜನಿಕರು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಜನಪ್ರತಿನಿಧಿಗಳ ಸಭೆಯನ್ನು ಆಯೋಜಿಸಲಾಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಮಾತನಾಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮಣ್ಣಿನ ಗಣಪತಿಯನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡಲು ಅವಕಾಶವಿರುತ್ತೆ. ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವವರು ಅವರ ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ನೊಂದಿಗೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಅನುಮತಿ ಪತ್ರವನ್ನು ಕಡ್ಡಾಯವಾಗಿ ಕೊಡುವುದು. ಅತಿ ಶಬ್ದಗಳನ್ನು ಕೊಡುವ ಡಿಜೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಮಾತ್ರ ಅವಕಾಶವಿರುತ್ತೆ. ಗಣಪತಿ ಪ್ರತಿಷ್ಠಾಪನೆ ಮಾಡುವವರು ಖುದ್ದು ಸ್ಥಳದಲ್ಲೇ ಇದ್ದು ಯಾವುದೇ ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಬಾರದು. ಗಣಪತಿಯನ್ನ ವಿಸರ್ಜನೆ ಮಾಡಲು ನಿಗದಿಪಡಿಸಿದ ಸ್ಥಳದಲ್ಲೇ ವಿಸರ್ಜನೆಯನ್ನ ಮಾಡಬೇಕು ಅಂತ ತಿಳಿಸಿದರು. ಈ ಸರಿ ಯಾರು ಗಣಪತಿ ಕೂರಿಸ್ತಾರೆ ಅವರು ಒಂದು 3 ಜನ ಯಾರು ಮುಂದಾಳತ್ವ ಕೂರಿಸ್ತಾರೆ ಅವರು ಆಧಾರ್ ಕಾರ್ಡ್ ಕೊಟ್ಟು ಯಾವತ್ತು ಗಣಪತಿ ಕೂರಿಸ್ತೀರಿ ಮತ್ತು ಯಾವತ್ತು ಗಣಪತಿ ಬಿಡ್ತೀರಿ ಅದನ್ನು ಅಲ್ಲೇ ಬರುತ್ತೆ. 3 ದಿನ ಬಿಡ್ತೀರಿ ಅಂತ ಹೇಳಿದ್ರೆ ಒಂದು ತಿಂಗಳು ಬಿಡಲ್ಲ. ಹಾಗಾಗಿ ಬಿಡಿ, ಒಂದು 5 ದಿನ 3 ದಿನ 7 days 9 days ಅಷ್ಟೊಳಗೆ ಗಣಪತಿ ಎಲ್ಲ 3 ದಿನದೊಳಗೆ ಕಂಪ್ಲೀಟ್ ಆಗುತ್ತೆ. 3 ದಿನದ ಮೇಲೆ ಇಟ್ಕೊಳ್ಳೋರು 5 ದಿನ ಇಟ್ಕೊಳ್ಳೋರು ಎಲ್ಲೋ ಒಂದು ಬಹಳ ಭಕ್ತಿಪೂರ್ವ ಕ್ಲೀನ್ ಮಾಡಿ. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಹೋಬಳಿ ಮಟ್ಟದ ಗಣಪತಿ ಪ್ರತಿಷ್ಠಾಪನೆ ಮಾಡುವವರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಹಾಜರಿದ್ದರು.